ಕೊಟ್ಟಂಗೆ ಫೇಲ್ ಆಗಂಗೆ ಪರೀಕ್ಷೆ ಬರ್ದಿದ್ಯಲ್ವೇ? ಇದೇನಿದು? ನಾನು ನಿನ್ ಕೇಳಿದ್ರೆ ಅವನ ಮುಖ ನೋಡ್ತಿದ್ಯಾ? ಮಾತು ಕೊಟ್ಟಂಗೆ ಬರ್ದ್ಬಿಟ್ಟು ಬಂದಿದ್ಯಾ ಅಲ್ವೇ? ಅದು ಅದು ಸುಮಾರಾಗಿ ಬರ್ದೀವ್ನಿ ಅಂತ ಅವತ್ತೇ ಹೇಳಿದ್ನಲ್ಲ ಚಿಕ್ಕತ್ತೆ. ಇಷ್ಟನ್ ಕೇಳಕ್ಕೆ ಕರ್ದೆ ಕಣವ. ಅದನ್ನ ಕೇಳ್ಬಿಟ್ಟು ಈಗೇನು ಮಾಡ್ಬಿಟ್ಟೆ? ಏನತ್ತೆ ಹಿಂಗೆ ಕೇಳ್ಬಿಟ್ರಿ? ಇವಳು ಪರೀಕ್ಷೆ ಬರ್ದು ಪಾಸ್ ಆಗ್ಬಿಟ್ರೆ ಮಂತ್ರಿ ಸೊಸೆ ಪಾಸ್ ಆಗ್ಬಿಟ್ಲು ಅಂತವ ಎಲ್ಲ ಮೈಕ್ ತಕೊಂಡು ಅಟ್ಟಿ ತಕ್ ಬರ್ತಾರೆ. ಡಾಕ್ಟ್ರ್ ಓದ್ಸಕ್ಕೆ ಕಾಲೇಜಿಗೆ ಕಳಿಸ್ತೀರ ಅಂತ ಆಮೇಲೆ ಕೇಳ್ತಾರೆ. ಅವ್ರ ಪ್ರಶ್ನೆ ಕೇಳೋದು ನಿಮಗೆ ಗೊತ್ತಲ್ವಾ ಅತ್ತೆ ಹೆಂಗ್ ಕೇಳ್ತಾರೆ ಅಂತವ? ಆಮೇಲೆ ಆಗಕ್ಕಿಲ್ಲ ಅಂತ ಅನ್ಕೊಳ್ಳಿ, ಕೊಟ್ಟ ಮಾತಿಗೆ ಶಿವರಾಮೇಗೌಡರು ನಡ್ಕೊಳ್ಳೇ ಇಲ್ಲ, ಇದ್ ಮಾಡ್ಬಿಟ್ರು ಅದ್ ಮಾಡ್ಬಿಟ್ರು ಅಂತ ಏನೇನೋ ಮಾತಾಡ್ಕತಾರೆ. ಅದೇ ಇವಳು ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಟ್ರೆ ಪಾಸ್ ಆಗಿದ್ರೆ ಇವಳನ್ನ ಕಳಿಸ್ಕೊಟ್ಬಿಡ್ತಿದ್ದು ಅಂತ ನಾವೇ ಕೈ ತೊಳ್ಕೊಬೋದಲ್ವೇ ಈ ವಿಚಾರದಿಂದವ? ಅದಕ್ಕೋಸ್ಕರ ಅವಳನ್ನ ಕರೆದು ಕೇಳ್ದೆ ಆಟೆ. ಈಶ್ವರಿ ಹೇಳೋದು ಸರಿಯಾಗದೆ. ಒಂದು ವೇಳೆ ನೀನು ಪಾಸ್ ಆಗಿಬಿಟ್ರೆ ನಾನು ಸ್ಯಾನೆ ಇರಿಸು ಮುರ್ಸು ಅನುಭವಿಸ್ಬೇಕಾಯ್ತದೆ. ನನ್ನ ಮಗಳು ಭವಾನಿನ ಕಾಲೇಜಿಗೆ ಕಳಿಸ್ಕೊಟ್ಟಿದ್ದಕ್ಕೆ ವಿರುತಿ ಮಾಡಿ ಮದುವೆ ಮಾಡ್ಕೊಂಬಿಟ್ಲು. ಅವಳು ಮಾಡಿದ ತಪ್ಪಿಗೆ ನಮ್ಮ ಮಟ್ಟಿಲಿರೋ ಹೆಣ್ಮಕ್ಳು ಯಾರೂ ಓದಬಾರ್ದು ಅಂತ ನಾನು ನಿಯಮ ಮಾಡಿಬಿಟ್ಟೆ. ಅದಕ್ಕೆ ತಕ್ಕನಾಗಿ ಅವರು ಎಲ್ಲರೂ ಬದ್ಧವಾಗಿದ್ದಾರೆ, ಅದಕ್ಕೆ ನಾನು ಬದ್ಧವಾಗಿರ್ಬೇಕಲ್ವೇ? ಆದರೆ ಶಿವರಾಮ, ಈಗ ಭವಾನಿನ ಸಂಸಿ ಒಪ್ಕೊಂಡಿದ್ದೀವಲ್ಲ. ಇರ್ಬೋದು ಕಣವ. ಅದಕ್ಕೋಸ್ಕರ ನನ್ನ ಸೊಸೆನ ಓದಕ್ಕೆ ಕಳಿಸ್ಬಿಟ್ರೆ ಹಟ್ಟಿಲಿರೋರಿಗೆ ಅನ್ಯಾಯ ಮಾಡ್ದಂಗೆ ಆಗಕ್ಕಿಲ್ವೇ? ಒಟ್ಟಿನಲ್ಲಿ ನಾನು ಮನೆ ನಿಯಮನ ಮುರಿದೆ ಜನತೆ ಕೊಟ್ಟು ಮಾತಂಗೆ ನಾನು ತಲೆ ಎತ್ಕೊಂಡು ಮಾತಾಡಬೇಕು ಅಂದರೆ ನಾಳಿಕೆ ವಿದ್ಯಾ ರಿಸಲ್ಟಲ್ಲಿ ಫೇಲ್ ಆಗಬೇಕು. ಏನೇ ಮೂರಡಿ ನಮ್ಗಳ ಮಾತು ಮೀರಿ ಸ್ಟೆಥೋಸ್ಕೋಪ್ ಇಟ್ಕೊಂಡು ಡಾಕ್ಟರ್ ಆಯ್ತೀನಿ ಅನ್ನೋ ಭ್ರಮೇಲಿದ್ಯಾ? ಅಟ್ಟಿಯಿಂದ ಕಾಲು ಆಚೆ ಮಡ್ಗಕ್ ಬಿಡಕ್ಕಿಲ್ಲ. ಏನಪ್ಪ ದ್ಯಾವ್ರೆ ಇದು? ಒಂದ್ ಸಮಸ್ಯೆಯಿಂದ ಹೊರಗಡೆ ಬಂದೆ ಅಂತ ಅನ್ಕೊಂಡ್ರೆ ಇನ್ನೊಂದ್ ಸಮಸ್ಯೆ ತಂದ್ ಮಡಗಿದೆಯಲ್ಲ. ಅವ್ವ, ಕರ್ಮ ಅನ್ನೋದು ಯಾರನ್ನೂ ಬಿಡಕ್ಕಿಲ್ಲ ಅನ್ನೋದು ಏಟ್ ಸತ್ಯ ಅಲ್ವೇನವ್ವ? ಲೇ, ಇದ್ದಕ್ಕಿದ್ದಂಗೆ ಕರ್ಮ ಗಿರ್ಮ ಅಂತ ಯಾಕೆ ಮಾತಾಡ್ತಿದೀಯಾ? ಅಲ್ಲ, ಏನೂ ತೆಪ್ಪು ಮಾಡದೆ ಇರೋ ವಿದ್ಯಾ ಈ ಶೆಡ್ಡಲ್ಲಿ ಇದ್ಕೊಂಡು ಶಿಕ್ಷೆ ಅನುಭವಿಸ್ಬೇಕಾದ್ರೆ ಅವಳನ್ನ ನೋಡಿ ಆಡ್ಕೊಂಡು ನಗ್ತಾ ಇದ್ದೋ. ಆದ್ರೆ ಈಗ ನೋಡು, ನಾವಿದ್ದಿದ್ದ ಜಾಗದಲ್ಲಿ ಅವಳವಳೆ, ಅವಳಿದ್ದಿದ್ದ ಜಾಗದಲ್ಲಿ ನಾವಿದ್ದೀವಿ. ಅದಕ್ಕೆ ಅಲ್ವೇ ಹೇಳೋದು, ನಾವು ಮಾಡಿದ್ದು ನಮಗೆ ಬರ್ತದೆ ಅಂತವ. ನೋಡೆ, ಮೊದಲೇ ಬಿಸಿಲಿಗೆ ನೆತ್ತಿ ಚುರುಗುಡ್ತಾ ಇದೆ, ಅದ್ರ ಮಧ್ಯೆ ಹೊಟ್ಟೆ ಹಸ್ತು ತಲೆ ಸಿಡ್ದೋಯ್ತಾ ಇದೆ. ಯಾಕೆ ಹಿಂಗೆ ಸೌಂಡ್ ಮಾಡ್ತದೆ ಅಂತ ಕನ್ಫ್ಯೂಸ್ ಆಗಬೇಡಿ. ಶಿಕ್ಷೆ ಅನುಭವಿಸ್ತಿರೋ ಕೈದಿಗಳಿಗೆ ಗಂಟೆ ಹೊಡೆದಾಗ್ಲಿ ಅಲ್ವೇ ಊಟ ಕೊಡೋದು? ಇಲ್ಲಿ ಗಂಟೆ ಇಲ್ವಲ್ಲ, ಅದಕ್ಕೆ ನಾನೇ ಸೌಂಡ್ ಮಾಡ್ಕೊ ಬಂದೆ. ಇದೇನ್ ಕ್ವಾಟ್ಲೆ, ನಮ್ ಪರಿಸ್ಥಿತಿ ನೋಡಿ ಹಿಂಗ ಆಡ್ಕೋತಾ ಇದೀಯಾ? ಏ ಇಲ್ಲ ಚಿಕ್ಕವ್ವ, ನೀವಿಬ್ರು ಬ್ಯಾಸ ಮಾಡ್ಕೊಂಡು ಕೂತಿದ್ರಲ್ಲ, ಅದಕ್ಕೆ ತಮಾಷೆ ಮಾಡವ ಅಂತ ಹಿಂಗ್ ಮಾಡಿದೆ ಅಷ್ಟೇ. ಪಾಪ
ನೀವಿಬ್ರು ಟೈಮ್ಗೆ ಸರಿಯಾಗಿ ಊಟ ಮಾಡಿದೆ ಹೆಂಗ್ ಸರ್ಗೋಗಿದ್ದೀರ ನೋಡಿ. ಈ ಅಟ್ಟಿಲಿ ನಮ್ಮಿಬ್ರ ಬಗ್ಗೆ ಯಾರಿಗೂ ಕನಿಕರ ಇಲ್ಲದೆ ಹೋದ್ರು ಕೊನೆ ಪಕ್ಷ ನಿನ್ಗಾರು ನಮ್ಮನ್ನ ನೋಡಿ ಹೊಟ್ಟೆ ಉರಿತಲ್ಲ. ಆದ್ರೂ ಚಿಕ್ಕವ್ವ, ನೀವಿಬ್ರು ಏನು ಕೆಲಸ ಮಾಡದೆ ಕೊಬ್ನೆಲ್ಲ ಕರಗಿಸ್ಬಿಟ್ರಲ್ಲ, ಅದನ್ನ ನೋಡಿ ನನ್ಗೆ ಹೊಟ್ಟೆ ಉರಿತೈತೆ. ನಿನ್ ಕೊಂಕ್ ಮಾತೆಲ್ಲ ನನ್ಗೆ ಅರ್ಥ ಆಗಕ್ಕಿಲ್ಲ ಅನ್ಕೋಬೇಡ. ನೀನ್ ಊಟನೂ ಬೇಡ ಏನು ಬೇಡ, ಸುಮ್ಮನೆ ಎತ್ಕೊಂಡು ಹೋಗು. ಅದಕ್ಕೇನಂತೆ ಒಯ್ತೀನಿ ಬಿಡಿ. ನಿಂತ್ಕೊಳ್ಳೋ. ಏಯ್ ಒಸಿ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ಕ್ವಾಟ್ಲೆ ಏನ್ ಬೇರೆ ಅವನ ಏನೋ ತಮಾಷೆಗಂದ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ಕ್ವಾಟ್ಲೆ ಅಲ್ಲಿ ಇಟ್ಬಿಟ್ಟು ಹೋಗಪ್ಪ. ಚಿಕ್ಕವ್ವ, ನೀನ್ ಸ್ವಲ್ಪ ಕಷ್ಟಪಟ್ಟಿರೋದ್ರಿಂದ ನಿನಗೆ ಬುದ್ಧಿ ಸರಿ ಆಗದೆ. ನಿನ್ ಮಗಳಿಗೆ ಇನ್ನ ಬುದ್ಧಿ ಸೊಟ್ಟುಗದೆ. ಒಸಿ ಸಮಾಧಾನದಲ್ಲಿ ಬುದ್ಧಿ ಹೇಳ್ಕೊಡೋ. ಇಲ್ಲ ಅಂದ್ರೆ ಬಿದ್ದಿರೋ ಗುಂಡಿಯಿಂದ ನಿನ್ ಮಗಳ ಮೇಲೆ ಬರಕ್ಕಿಲ್ಲ, ನೀನು ಬರಕ್ ಬಿಡಕ್ಕಿಲ್ಲ. ಯಾವಾಗ ಊಟ ತರ್ತಾನೋ ಅಂತ ಕಾಯ್ತಾ ಇದ್ದೆ. ಸಾವಿತ್ರಿ, ಸ್ವಲ್ಪ ಸ್ವಾಭಿಮಾನ ಅನ್ನೋದೇ ಇಲ್ವೇ? ಲೇ, ಇಬ್ರು ಸ್ವಾಭಿಮಾನ ಅಂತ ಅಹಂಕಾರ ತೋರಿದ್ರೆ ಹೊಟ್ಟೆ ತುಂಬಕ್ಕಿಲ್ಲ. ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೋಬೇಕಾಯ್ತದೆ. ಈ ಒಣಜಂಬ ಎಲ್ಲ ಬಿಟ್ಟು ಸುಮ್ಕೆ ಊಟ ಮಾಡು ಬಾ. ಶಾನೆ ಅವಮಾನ ಆಯ್ತು ಅದೇ ಕಣವ್ವ. ನಾನೇನು ಸನ್ಮಾನ ಅನ್ಕೊಂಡಿಲ್ಲ. ಇಟ್ಟಕ್ಕೆಲ್ಲ ಕಾರ್ಡ್ ಆಗಿರೋ 3 ಅಡಿ ಮೇಲೆ ಸೇಡ್ ತಿರ್ಸ್ಕೋಬೇಕಲ್ವೇ, ಅದಕ್ಕೆ ಊಟ ಮಾಡ್ತಾ ಇವ್ನಿ. ಅಮೇ ಎಲ್ಲೋರ್ದು ಅಮೇ ಬಂದೆ ಗೌಡ್ರೆ. ಇಲ್ಲಿದ್ಯೆ? ಒಸಿ ಕಣ್ ಮುಚ್ಬಿಟ್ಟು ಕೈ ಎತ್ತು ನೋಡುವ. ಯಾಕೆ ಗೌಡ್ರೆ? ಹೇಳ್ತಾವಂತಾನೆ, ಕಣ್ ಮುಚ್ಬಿಟ್ಟು ಕೈ ಎತ್ತು. ಗೌಡ್ರೆ, ಇನ್ನು ಯೋಟೊತ್ತು ತಗಿಲ ಕಣ್ಣು. ಬಿಡಮ್ಮೆ. ಗೌಡ್ರೆ, ಇದೆಲ್ಲ ಯಾಕೆ? ಯಾಕೆ ಅಂದ್ರೆ ನಮ್ಮೆ ನನ್ನ ಹೆಂಡ್ರಿಗುವೆ ಮತ್ತೆ ನನ್ನ ಮಗಳಿಗೂ ಸೇರಿಸಿ ಏನಾದ್ರೂ ಉಡುಗೊರೆ ಕೊಡ್ಬೇಕು ಅಂತ ಅನಿಸ್ತು, ಅದಕ್ಕೆ ತಂದೆ. ಆಗ ಏನ್ ತರಬೇಕು ಅಂತ ಯೋಚನೆ ಮಾಡಿದೆ. ಇದೇ ನನ್ನ ತಲೆಗೊಳ್ದಿದ್ದು, ಅದಕ್ಕೆ ತಂದ್ಬಿಟ್ಟೆ. ಬೇರೆ ಏನೇ ತಂದು ಕೊಟ್ರುವೆ ಅದ್ ನಿನ್ನ ಒಬ್ಳಿಗೆ ಮಾತ್ರ ಆಯ್ತಿತ್ತಲ್ವೇ. ಈಗ ನೋಡು, ಈಗ ನೀನ್ ಸೊಂಟದ ಜೊತೆಗೆ ನನ್ನ ಮಗಳಿಗೂ ಸೇರ್ಸಿ ಹಾಕ್ದಂಗಾಯ್ತದಲ್ವೇ. ಅದ್ ಸರಿ ಕಣಮಿ, ಹೆಂಗದೆ ಅಂತ ನೀ ಹೇಳಿಲ್ಲ ನೀನು. ಮನಸ್ಸು ತುಂಬಿ ನನಗೆ ಮಾತೇ ಬರ್ತಿಲ್ಲ ಗೌಡ್ರೆ. ನನ್ನ ಮಗಿನೂ ಒಂದೇ ಒಂದ್ಕಿಂತ ಕೇಳ್ಬಿಡ್ತೀನಿ. ಏಯ್ ಮಗಳೇ ಮೀನಾಕ್ಷಿ, ನಿಮ್ಮ ಅಪ್ಪಯ್ಯ ತಂದಿರೋ ಡಾಬ್ ನಿಂಗೆ ಇಷ್ಟ ಐತೆ? ಅಮೇ, ಅವಳಂತವ್ ಏನು ಹೇಳ್ತಿಲ್ಲ, ನಿಂಗೇನಾದ್ರೂ ಹೇಳ್ಬೋದು ನೋಡು. ಹಾ, ಈ ಹೊಟ್ಟೆಲಿರೋ ಮಕ್ಕಳು ಕಾಲಲ್ಲಿ ಒದಿತಾರಂತೆ, ಹಂಗೆ ನನ್ನ ಮಗಳು ಮಾಡಾಳೆ. ಇಲ್ಲ ಗೌಡ್ರೆ, ನಿಮ್ಮ ಮುದ್ದಿನ ಮಗಳು
ನಾನು ಹೊಟ್ಟೆಗೆ ಒದಿಯೋದ್ಕಿಂತ ಮನಸ್ಸಿಗೆ ಸಹನೆ ಒದಿತಾಳೆ. ಹೌದೇ? ಹಂಗೆಲ್ಲ ಮಾಡಾಳೆ? ಹಂಗಾದ್ರಿರು ನಾನು ಕಿತ್ತ ನೋಡ್ತೀನಿ ಅದು ಹೆಂಗೆ ಮಾಡಾಳು ಅಂತ. ಅಯ್ಯೋ, ಈಗ ಅದೆಲ್ಲ ಯಾಕೆ? ಬೇಡ ಬಿಡಿ ಗೌಡ್ರೆ. ಏ ತಡಿಯಮ್ಮೆ, ನನ್ನ ಅಮ್ಮಿ ಮನ್ಸಿಗೆ ಯಾಕೆ ಒದಿತಿದ್ಯಾ ಅಂತ ನಾವು ಹೊಸಿ ಕೇಳಬೇಕು. ಅಯ್ಯೋ ದೇವ್ರೆ, ನನಗೆ ಯಾಕೆ ಈಟೊಂದು ಕಷ್ಟ ಕೊಡ್ತಿದ್ಯಾ? ನನ್ನಿಂದ ನನ್ನ ಗಂಡಂಗೆ ಯಾಕೆ ಮೋಸ ಮಾಡಿಸ್ತಿದ್ಯಾ? ಅಮ್ಮಿ ಈಗ ಕೇಳಿಸ್ತಾ ಇದೆ, ನಿನ್ನ ಹೊಟ್ಟೆ ಒಳಗೆ ಲಬ್ ಡಬ್ ಅಂತ ಬಡ್ಕತಾ ಇದೆ. ಅಂದ್ರೆ ಅದು ನನ್ನ ಮಗಳು ಎದೆ ಬಡ್ತಾನೆ ಅಲ್ವೇ? ಅಮ್ಮಿ, ನಾನು ಅವಾಗಿಂದ ಈಟೊಂದು ಕುಸಿಲ್ ಮಾತಾಡ್ತಾ ಇವ್ನಿ, ನೀನ್ ಮಾತ್ರ ಒಂಥರ ಇದ್ದಿ. ಯಾಕೇನಾಯ್ತು? ಏನಿಲ್ಲ ಗೌಡ್ರೆ. ಏ ಅಮ್ಮೆ, ನನ್ನ ಹೆಂಡ್ರಿ ಯಾವಾಗ ಹೆಂಗಿರ್ತಾಳೆ ಅಂತ ನಂಗೆ ಗೊತ್ತಿಲ್ವೇ? ಅದೇನಾಯ್ತು ಅಂತ ದಿಟ್ಟು ಹೇಳು. ಇಲ್ಲ, ಇನ್ನು ನನ್ನಿಂದ ಸುಳ್ಳಿ ಒಳಿ ಮೋಸ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಮ್ಮ ಗೌಡ್ರ ಭಾವನೆ ಜೊತೆ ಆಟ ಆಡಿದ್ರೆ ನನ್ನಂತ ಪಾಪಿ ಯಾರು ಇರಕ್ಕಿಲ್ಲ. ಅದೇನಾದ್ರೂ ಆಗ್ಲಿ, ಇವತ್ತು ಸತ್ಯನ ಯೋಳೆ ಬಿಡ್ತೀನಿ. ನಿನ್ನೆ ಕೇಳ್ತಾ ಇರೋದು ಯೋಳಮ್ಮೆ. ಗೌಡ್ರೆ, ಅದೇನು ಅಂದ್ರೆ ಓ, ಅದೇನು ಅಂದ್ರೆ? ಅದು ಓ, ಅದ್ಯಾಕೆ ಅಂತ ನಂಗೆ ಈಗ ಗೊತ್ತಾಯ್ತು ಬಿಡಮ್ಮೆ. ಅದೇಯ, ನಾಳೆ ಎಂಟ್ರೆನ್ಸ್ ಎಕ್ಸಾಮ್ದು ರಿಸಲ್ಟು ಅವರೆಲ್ಲ ಬೇರೆ ನೀನು ಫೇಲ್ ಆಗು ಅಂತ ಹೇಳಿದ್ರು. ನಾನು ಬೇರೆ ನೀನು ಸರಿ ಅನ್ಸಿದ್ ಮಾಡು ಅಂತ ಹೇಳಿದ್ದೆ. ಅದಕ್ಕೆ ಏನಾಗ್ಬಿಡುತ್ತೋ ಅಂತ ಭಯ ಪಟ್ಕೊಂಡು ನಿಂತಿದ್ದೆ ಅಲ್ವೇ? ನೋಡಮ್ಮೆ, ನಾನು ಇರ್ಬೇಕಾದ್ರೆ ನೀನು ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡಿ? ನೀನು ಹಿಂಗೆ ಭಯ ಪಡ್ತಾ ಇದ್ರೆ ಆಮ್ಯಾಕೆ ನನ್ನ ಮಗಳು ಹಂಗೆ ಭಯ ಪಡ್ತಾಳೆ ಅಷ್ಟೇಯ. ಈಗ ನೀನಾಗ್ಲಿ ನನ್ನ ಮಗಳಾಗ್ಲಿ ಯಾವುದಕ್ಕೂ ಭಯ ಪಡಬಾರ್ದು, ಆಯ್ತೆ? ಮತ್ತಿನ್ನೂ ಏನಮ್ಮ ಹೆಂಗಿದ್ದಿ? ಒಂದು ನಗು ಬಿಸಾಕಮ್ಮೆ. ಏ, ನಿಂಗೆ ಹೇಳ್ತಾ ಇರೋದು, ಓಸಿ ನಗಮ್ಮೆ, ನಗು. ಇದೇನವ, ನ್ಯೂಸ್ ಚಾನೆಲ್ ಅವರೆಲ್ಲ ಬಂದವ್ರೆ, ಏನಿರ್ಬೋದು? ಏ, ನಮ್ಮ ಅಣ್ಣ ಮಂತ್ರಿ ಅಲ್ವೇನೆ, ಅದಕ್ಕೆ ಏನೋ ಕೇಳಕ್ ಬಂದಿರ್ತಾರೆ. ಸರ್, ನೀವೆಲ್ಲ ಬಂದಿರೋದು? ನಾವು ಮಿನಿಸ್ಟರ್ ನೋಡ್ಬೇಕಾಗಿತ್ತು. ಅಪಾಯಿಂಟ್ಮೆಂಟ್ ಇದೆಯಾ? ನಾವು ಇವಾಗ ಇಂಟರ್ವ್ಯೂ ಮಾಡಕ್ ಬಂದಿರೋದು ಮಿನಿಸ್ಟರ್ನಲ್ಲ, ಅವ್ರ ಸೊಸೆ ವಿದ್ಯಾ ಅವ್ರನ್ನ. ಇವತ್ತು ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ರಿಸಲ್ಟ್ ಬಂದಿದೆಯಲ್ಲ, ಅದ್ರ ಬಗ್ಗೆ. ನೋಡ್ದೇನವ್ವ, ನೀನ್ ಹೇಳ್ದಂಗೆ ನ್ಯೂಸ್ ಅವರೆಲ್ಲ ಬಂದ್ಬಿಟ್ಟವ್ರೆ. ಇದ್ಯಾಕವ ಹಿಂಗಾಗ್ತಾ ಇದ್ಯಾ? ಮಂತ್ರಿ ಸೊಸೆ ದೊಡ್ಡದಾಗಿ ಪಾಸ್ ಆಗೋಳೆ ಅಂತ ಬಂದವ್ರಲ್ವಾ, ಅವಳು ಫೇಲ್ ಆಗೋಳೆ ಅಂತ ಗೊತ್ತಾದ್ಮ್ಯಾಕೆ ಹೆಂಗ್ ನ್ಯೂಸ್ ಹೇಳ್ತಾರೆ ಅಂತ ನೆನ್ಪಿಸ್ಕೊಂಡು ನಗ್ತಿದ್ದೀನಿ. ಅವ್ವ, ಮಂತ್ರಿ ಸೊಸೆ ಫೇಲ್ ಆದ್ಲು ಅಂತ ನ್ಯೂಸ್ ಬತ್ತಿದ್ರೆ ಅದು ದೊಡ್ಡಪ್ಪಂಗ ಅವಮಾನ ಅಲ್ವೇ? ಅವಮಾನ ಅಲ್ಲದೆ ಇನ್ನೇನೆ, ಹಿಂಗಾಗಬೇಕು ಅಂತ ತಾನೆ ಒಂದೇ ಬಾಣದಲ್ಲಿ 2 ಗುರಿ ಇಟ್ಟಿದ್ದು. ಅವ್ವ, ಚಾಣಕ್ಯನ್ ಬಿಟ್ರೆ ನೀನೇ ಕಣವ ಚಾಲಾಕಿ. ಸರಿ, ಮೊದಲು ಏನಾಗದೆ ಕೇಳೋಣ ಬಾ. 1 ನಿಮಿಷ ಇರಪ್ಪ. ಮಿನಿಸ್ಟರ್ ಮನೇಲಿದ್ದಾರಾ? ಮಿನಿಸ್ಟರ್ ಏನೋ ಮನೆಯಾಗೆ ಅವ್ರೆ. ಇವತ್ತು ಅದೇನೋ ರಿಸಲ್ಟು ಅಂದ್ರಲ್ಲ, ಬಂತೆ? ಬಂದಿದೆ ಮೇಡಮ್. ಮಿನಿಸ್ಟರ್ ಸೊಸೆ ಸ್ಟೇಟ್ಗೆ 3ನೇ ರ್ಯಾಂಕ್ ಬಂದಿದ್ದಾರೆ. ಯೋನ್ ಹೇಳಿದ್ರಿ? ಹೌದು ಮೇಡಮ್, ಅವರು 720ಕ್ಕೆ 700 ಮಾರ್ಕ್ಸ್ ತಗೊಂಡಿದ್ದಾರೆ.
ಜೊತೆಗೆ ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ. ಗೌರ್ಮೆಂಟ್ ಕಾಲೇಜು ಸ್ಕೂಲಲ್ಲಿ ಓದಿ ಡಾಕ್ಟರ್ ಆಗಬೇಕು ಅಂದ್ಕೊಂಡಿರೋ ಎಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯೆ ಅವರು ಸ್ಫೂರ್ತಿಯಾಗಿದ್ದಾರೆ ಮೇಡಮ್. ಅದಕ್ಕೆ ಅವ್ರನ್ನ ಇಂಟರ್ವ್ಯೂ ಮಾಡೋಣ ಅಂತ ಬಂದಿದ್ದೀವಿ. ದಯವಿಟ್ಟು ಅವ್ರನ್ನ ಬರೋದಕ್ಕೆ ಹೇಳ್ಬೋದಾ? ಅದಕ್ಕೇನಂತಪ್ಪ, ಧಾರಾಳವಾಗಿ ಬರೋಕ್ಕೆ ಹೇಳ್ತೀವಿ. ಸರಿ. ಹಾಂ. ಅವ್ವ ಅಲ್ಲ ಕಣವ, ಆ 3 ಅಡಿಗೆ ದಿಮಾಕ್ ನೋಡು. ಅಟ್ಟಿಯವರೆಲ್ಲ ಆಟೋನ್ ಥರ ಹೇಳಿದ್ವಿ. ಸುಮಾರಾಗಿ ಬರೆದು ಬರ್ತೀನಿ ಅಂದವಳು ರಾಜ್ಯಕ್ಕೆ 3ನೇ ರ್ಯಾಂಕ್ ಬಂದವಳೆ. ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇತ್ತು ಅನ್ನಂಗೆ ಬರ್ದ್ಬಿಟ್ಟು ಬಂದವಳಲ್ವೇ ಅವಳು ಗದೆ ನೋಡಿವತ್ತು. ಬಾ. ನೋಡ್ದೇನವ ಈ 3 ಅಡಿನ? ಕೊಟ್ಟಿರೋ ಮಾತನ್ನ ಮೀರಿ ಪರೀಕ್ಷೆಲಿ ಪಾಸ್ ಆಗವಳೆ. ಆಗ್ಬಿಟ್ರೇನು? ನಮ್ಮ ಅಣ್ಣ ಇವತ್ತೇ ಅವಳನ್ನ ಡಾಕ್ಟ್ರ್ ಓದ್ಸಕ್ಕೆ ಕಳಿಸ್ಬಿಡ್ತಾನೆ ಅನ್ಕೊಂಡ್ಯಾ? ಖಂಡಿತ ಇಲ್ಲ. ಈಗ ನೋಡು ಹೆಂಗ್ ಗ್ರಾಚಾರ ಬಿಡಿಸ್ತಾನೆ ಅಂತ. ವಿದ್ಯಾ, ಲೇ ವಿದ್ಯಾ, ವಿದ್ಯಾ, ಯಾಕೆ ಹಿಂಗೆ ಕೂಗ್ತಾ ಇದ್ದೀ? ಏನಾಯ್ತು? ನಾನು ಅವಳ್ತ ಹೊಸಿ ಮಾತಾಡ್ಬೇಕು. ವಿದ್ಯಾ, ಲೇ ವಿದ್ಯಾ, ಬಾರ ಇಲ್ಲಿ. ಯೋಳಿ ಚಿಕ್ಕತ್ತೆ. ಏನೇ ದೊಡ್ಡವ್ರ ಮಾತು ಅಂದ್ರೆ ಭಯ ಭಕ್ತಿ ಅನ್ನೋದಿಲ್ವೇ ನಿನಗೆ? ಹಿರಿಯರು ಏನಾದ್ರೂ ಹೇಳಿದ್ದನ್ನ ಕೇಳಬೇಕು ಅನ್ನೋ ಜಾಯಮಂದಲ್ಲ ಇಲ್ವಾ ನೀನು? ಅಂಥದ್ದು ಏನಾಯ್ತು ಇವಾಗ? ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ಆ ನಂಗೆ ತಲೆ ಕೆಟ್ಟೋಗೋದು ನೋಡು, ಅದಕ್ಕೆ ಮಾತಾಡ್ತೀನಿ. ಎಷ್ಟು ಸತಿನ ನಿನ್ಗೆ ಹೇಳೋದು, ಪರೀಕ್ಷೆ ಸಂದಾಗ ಬರೀಬಾರ್ದು ಅಂತ ಹೇಳಿದ್ವಿ ತಾನೇ? ಅಂತದ್ರಾಗೆ ನಮ್ಮ ಮಾತನ್ನ ಗಾಳಿಗೆ ತೋರಿ ಪರೀಕ್ಷೆ ಸಂದಾಗ ಬರ್ದು ರಾಜ್ಯಕ್ಕೆ 3ನೇ ರ್ಯಾಂಕ್ ಹೆಂಗೆ ತೆಗ್ದೆ? ಈಗ ನ್ಯೂಸ್ನವರೆಲ್ಲ ಬಂದು ಅಟ್ಟಿ ಬಾಗ್ಲಗೆ ಮೈ ಕಿಡ್ಕೊಂಡು ನಿಂತವ್ರೆ. ವಿನಂತಿ, ತಮ್ಮ ಸಮಾಧಿ ತಾವೇ ತೋಡ್ಕೊಳ್ಳೋದು ಅಂತ ಹೇಳಕ್ಕಿಲ್ವೇ? ಹಂಗ್ ಮಾಡ್ಕೊಂಡವಳೆ ಈ 3 ಅಡಿ. ನೋಡ್ತಾ ಇರೋ, ಇವತ್ ನಮ್ಮ ಅಣ್ಣ ಇವಳಿಗೊಂದು ಗತಿ ಕಾಣಿಸ್ತಾ ಬಿಡಕ್ಕಿಲ್ಲ. ಅಷ್ಟಾಗ್ಬಿಟ್ರೆ ಸಾಕು ಕಣವ, ಹೋಗ್ಬಿಟ್ಟು ಒಂದ್ ತಂಬಿಗೆ ಮಜ್ಜಿಗೆ ಕುಡಿದ್ಬಿಡ್ತೀನಿ. ಯಾಕೆ ಇಟ್ ಮಾತಾಡ್ತಿದ್ರು ಮಳ್ಳಿ ನಿಂತಂಗ್ ನಿಂತಿದ್ಯಾ? ನೀನ್ ಪೇಲಾಗಂಗ್ ಬರ್ದ್ಬಿಟ್ ಬಂತ ಹೇಳಿದ್ದ ತಾನೇ? ಈ ಅಟ್ಟಿಲಿ ಹೆಣ್ಮಕ್ಳು ಯಾರು ಓದಬಾರ್ದು ಅಂತ ನಾನೇ ನಿಯಮ ಮಾಡಿವ್ನಿ. ನೀನು ಈ ಅಟ್ಟಿಲಿ ಇರೋದ್ರಿಂದ ಮುಂದಕ್ಕೆ ಓದೋದು ಬೇಡ. ಅದಕ್ಕೆ ನ್ಯೂಸ್ನವ್ರು ಮುಂದ್ಗುಟ್ಟೆ ಹೋಗ್ಬಿಟ್ಟು ನನ್ನ ಮಗಿನ ಆರೋಗ್ಯಕ್ಕೋಸ್ಕರ ನಾನು ಮುಂದಕ್ಕೆ ಓದಕ್ಕೆ. ಇದು ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ಎಪಿಸೋಡ್. ಇದೇ ರೀತಿ ಡೈಲಿ ಎಪಿಸೋಡ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ನೋಡಬೇಕು ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.